ಯಲಬುರ್ಗಾ ಪಟ್ಟಣದಲ್ಲಿ ಶ್ರೀ ವಿಜಯದುರ್ಗಾ ದೇವಿ ದೇವಸ್ಥಾನದಲ್ಲಿ ಎಲ್ಲ ರಾಜಕೀಯ ಮುಖಂಡರು ಆಪರೇಷನ್ ಸಿಂಧೂರ್ ಹಿನ್ನೆಲೆಯಲ್ಲಿ ಶ್ರೀ ದುರ್ಗಾ ಮಾತೆಗೆ ವಿಶೇಷ ಪೂಜೆ ಮಾಡಿ ಬಳಿಕ ಮಾತನಾಡಿದ ತಮ್ಮ ಪ್ರಾಣದ ಹಂಗನ್ನು ತೊರೆದು ಇಡೀ ನಮ್ಮ ಭಾರತ ದೇಶವನ್ನು ಕಾಪಾಡುವ ಸೈನಿಕ ನಿಜವಾದ ದೇವರೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಜಿ ಯೋಧ ಸುಕ್ಕಮನಿ ತೋಟದ ಮಾತನಾಡಿ, ಪಾಕಿಸ್ತಾನದ ವಿರುದ್ಧ ಭಾರತೀಯ ವೀರ ಯೋಧರು ಹೋರಾಡುತ್ತಿರುವ ಕಾರ್ಯಾಚರಣೆಗೆ ಯಶಸ್ವಿ ಸಿಗಲೆಂದು ಇಂದು ಪ್ರಮುಖರಾದ ದುರ್ಗಾ ಪರಮೇಶ್ವರಿ ನಮ್ಮ ಯೋಧರಿಗೆ ಇನ್ನೂ ಬಲಿಷ್ಠವಾಗಿ ಶಕ್ತಿ ಕೊಡಲೆಂದು ಆ ದೇವರಲ್ಲಿ ಬೇಡಿಕೊಂಡು ಪ್ರಾರ್ಥಿಸೋಣ ಎಂದು ಹೇಳಿದರು. ಮಾಜಿ ಸೈನಿಕರಾದ ಶಿವನಗೌಡ ಬನ್ನಪ್ಪ ಗೌಡ್ರು, ಮಲ್ಲಪ್ಪ ಸರ್ವೆ, ಬುಡ್ನೆ ಸಾಬ್ ನಾಯಕ್, ಬಸವರಾಜ್ ಸಾಲಿ, ಬಸವರಾಜ್ ತೋಟದ್, ಹನುಮಂತರಾವ್ ದೇಶಪಾಂಡೆ, ಮಂಜುನಾಥ್ ಬಡಿಗೇರ್, ಈರಣ್ಣ ಮಾಶೆಟ್ಟಿ, ಗೌಸು ಸಾಬ್ ಈಟಗಿ, ದೇವರೆಡ್ಡಿ, ಶೇಖರ್ಗೌಡ ಪೊಲೀಸ್ ಪಾಟೀಲ್, ಶಂಕರಗೌಡ ಹುಜ್ಜಿನಹಳ್ಳಿ, ಗೌಸಿದ್ದಪ್ಪ ಬನಿಗೋಳ್, ರಾಜಕೀಯ ಮುಖಂಡರಾದ ವೀರನಗೌಡ ಬಾನಪ್ಪ ಗೌಡ್ರು, ಸುರೇಶ್ ಗೌಡ, ಶರಣಪ್ಪ ಗಾಂಜಿ, ಆನಂದ್ ಉಳ್ಳಾಗಡ್ಡಿ, ಬಸಲಿಂಗಪ್ಪ ಕೊತ್ತಲ್, ಕಳಕಪ್ಪ ತಳವಾರ್, ಹನುಮಂತ್ ಭಜಂತ್ರಿ, ಸಿದ್ದರಾಮೇಶ್ ಬೇಲೇರಿ, ಡಾಕ್ಟರ್ ಶಿವನಗೌಡ ಜನರೆಡ್ಡಿ, ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಬೇಲೇರಿ, ದೊಡ್ಡಯ್ಯ ಗುರುವಿನ್, ರೇವಣಪ್ಪ ಪ್ರಭುರಾಜ್, ಇನ್ನು ಯಲಬುರ್ಗಾ ತಾಲೂಕಿನ ಎಲ್ಲ ರಾಜಕೀಯ ಮುಖಂಡರು ಹಾಗೂ ಯೋಗ ಯುವತಿಯರು ಪಾಲ್ಗೊಂಡಿದ್ದರು. ನಾನು ಸತ್ತ ಮೇಲೆ 10 ಕೋಟಿ ತಗೊಂಡು ನಾನು ಏನು ಮಾಡಲಿ? ನಾನು ನೋಡ್ತೀನಿ ನನ್ನ ಹೆಂಡ್ರ ಮಕ್ಕಳು ಹೆಂಗಿರ್ತಾರೆ, ನಾನು ಹೆಂಗಿರ್ತೀನಿ ಅಂತ ನೋಡೋಕ್ಕಾಗಲ್ಲ. ಆ ಸೈನಿಕರು ನೀವು ಸಂತೋಷಗೊಳಿಸ್ಬೇಕಂತಂದ್ರೆ ಯಾವ ರೀತಿ ಎಲ್ಲ ಗುರು ಹಿರಿಯರು ಇಲ್ಲಿ ಸೇರಿಕೊಂಡು ಸೈನಿಕರಿಗೆ ಒಂದು ಶಕ್ತಿ ಸಿಗಲಿ, ನಮ್ಮ ಶತ್ರುಗಳನ್ನು ಬಡಿದು ಮಣ್ಣು ಮುಕ್ಕಿಸಲಿ ಅಂತ ಹೇಳಿ ಸೇರಿಕೊಂಡು ಒಂದು ಒಗ್ಗೂರಿನಿಂದ ಬಂದಿದ್ರು. ಅದೇ ರೀತಿ ಆ ಮನೋಭಾವನೆ ಬರಬೇಕು. ಒಂದು ಸೈನಿಕರು ಸಂಕಷ್ಟದಲ್ಲಿದ್ದಾಗ ಎಲ್ಲರಿಗೂ ಈ ಮನೋಭಾವನೆ ಬರಬೇಕು. ಹಾಗೇನೆ ಈ ದೇಶದ ಒಂದು ಸ್ವಾಭಿಮಾನ, ಈ ದೇಶದ ಮರ್ಯಾದೆಗೆ ಏನಾದರೂ ಧಕ್ಕೆ ಬರುವಂತ ಒಬ್ಬ ಪ್ರಜೆ ಏನಾದರೂ ಮಾತಾಡಿದ್ರೆ ಅಥವಾ ಒಬ್ಬ ಸೈನಿಕರ ಬಗ್ಗೆ ಏನಾದರೂ ಸಂಶಯಾಸ್ಪದ ಹೇಳಿಕೆಯನ್ನು ಕೊಟ್ಟಾಗ ಅಂತ ವ್ಯಕ್ತಿನೇ ಈ ದೇಶದ ದ್ರೋಹಿ ಅಂತ ನಾನು ಇಲ್ಲಿ ನಿಂತುಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶಕ್ಕೆ ಏನಾದರೂ ಧಕ್ಕೆ ಬರುವಂತ ಮಾತುಗಳನ್ನು ಆಡಿದಾಗ ಅವನು ಕೈ ಕತ್ತರಿಸಿ ಹಾಕ್ಬೇಕಂತ ನಮ್ಮ ರಕ್ತ ಉಕ್ಕಿ ಹರಿತಿರುತ್ತೆ. ಆದ್ರೆ ಹೊಟ್ಟೆನ ಶಕ್ತಿ ರಟ್ಟಾಗಿರಲ್ಲ. ನಮ್ಮ ಆ ಮಾಡುವಂತ ಶಕ್ತಿ ನಮ್ಮಲ್ಲಿ ಆ ಒಂದು ಇದು ನಮಗೆ ಕೊಟ್ಟಿಲ್ಲ. ಒಂದು ವೇಳೆ ಆ ಶಕ್ತಿ ಏನಾದ್ರೂ ಇದ್ದಿದ್ರೆ ಇವತ್ತು ನಾವೆಲ್ಲರೂ ಮಾಜಿ ಸೈನಿಕರು ಹೇಳ್ತೀವಿ, ಪ್ರಮಾಣವಾಗಿ ಹೇಳ್ತೀವಿ, ತಾಯಿ ಮುಂದೆ ನಿಂತುಕೊಂಡು ಆ ಶಕ್ತಿಯನ್ನು ನಮಗೆ ಕೊಡ್ರೆ ಈ ದೇಶದ ಬಗ್ಗೆ ಒಪ್ಪನೆ ಏನಾದರೂ ಅವಹೇಳನಕಾರಿ ವಿಷಯಗಳನ್ನು ಮಾತಾಡಿದ್ರಪ್ಪ ಅಂತಂದ್ರೆ ನಾಲಿಗೆ ಕತ್ತರಿಸಿ ಹಾಕ್ತೀವಿ ನಾವು. ಇಂಥ ಸನ್ನಿವೇಶದಲ್ಲಿ ಜಾತಿ ಮತ ಭೇದ ಎನ್ನದೆ ನಮ್ಮ ತಾಯ್ನಾಡಿಗೆ, ನಮ್ಮ ಭಾರತಾಂಬೆಗೆ ಏನಾದರೂ ಒಂದು ಕಪ್ಪು ಚುಕ್ಕೆ ಬರುವಂತ ಸ್ಥಿತಿಯಲ್ಲಿ ಏನಾದರೂ ಇತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಒಂದಾಗಬೇಕು. ಅದು ದೇಶನೇ ಇರಲಿ, ಅದು ರಾಜ್ಯನೇ ಇರಲಿ, ಅದು ಏನ ಜಿಲ್ಲೆ ಆಗಿರಲಿ, ತಾಲೂಕಾಗಿರಲಿ, ಗ್ರಾಮವಾಗಿರಲಿ. ಇವತ್ತು ನಾನು ಬೆಳೆದ್ರೆ ನನ್ನ ಗ್ರಾಮ ಬೆಳೆಯುತ್ತೆ, ನನ್ನ ಗ್ರಾಮ ಬೆಳೆದ್ರೆ ನನ್ನ ತಾಲೂಕು ಬೆಳೆಯುತ್ತೆ, ತಾಲೂಕು ಬೆಳೆದ್ರೆ ಜಿಲ್ಲಾ ಬೆಳೆಯುತ್ತೆ, ಜಿಲ್ಲಾ ಬೆಳೆದ್ರೆ ರಾಜ್ಯ, ದೇಶ ಬೆಳೆಯುತ್ತೆ. ನಾವೆಲ್ಲರೂ ಒಟ್ಟಾಗಿರ್ಬೇಕು. ದೇಶ ಏನಾದರೂ ಒಂದು ಆಪತ್ತಿನಾಗ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಲ್ಲ, ಯಾವುದೇ ತರದ ಜಾತಿಗಳನ್ನ ತರಬಾರದಲ್ಲಿ. ಈ ಎಲ್ಲಾ ವಿಷಯಗಳು ತಾವೆಲ್ಲರೂ ಮನವರಿಕೆ ಮಾಡಿಕೊಳ್ಬೇಕಾಗಿದೆ, ಇವತ್ತು ಅವಲೋಕನ ಮಾಡಿಕೊಳ್ಬೇಕಾಗಿದೆ. ನಮ್ಮಲ್ಲಿ ಜಾತಿ ಧರ್ಮಗಳನ್ನು ಕಿಡಿ ಹಚ್ಚೋದೇ ಈ ರಾಜಕೀಯ ಪಕ್ಷಗಳಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ. ನೀವೇನಾದ್ರೂ ತಿಳ್ಕೊಳ್ರಿ, ಬೇಕಾದ್ರೆ ನಾನು ಹೊರಗೆ ಬಂದ ಮೇಲೆ 2 ಏಟು ಹೊಡ್ಕೊಂಡು